ಜೀವನದಲ್ಲಿ ಯಾವಾಗಲಾದರೂ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಎಲ್ಲವೂ ತಪ್ಪಾಗಿ ಹೋಗ್ತಾ ಇರೋ ಕ್ಷಣಗಳು ಬರುತ್ತವೆ. ಅಂದರೆ ನಾವೇನೇ ಕಷ್ಟಪಟ್ಟು ಮಾಡಿದ್ರೂ ಕೂಡ ಯಾವೂ ಕೆಲಸ ಆಗ್ತಾ ಇರಲ್ಲ. ಅಲ್ಲಿ ಬುದ್ಧಿ ನಿಂತೋಗುತ್ತೆ, ಮನಸ್ಸು ಅಸಹಾಯಕವಾಗುತ್ತೆ. ಅಂಥ ಕ್ಷಣದಲ್ಲಿ ಒಂದು ವಾಕ್ಯ ಶ್ರೀಕೃಷ್ಣನ ನುಡಿಗಳಿಂದ ನಮ್ಮ ಜೀವನ ಬದಲಾಯಿಸ್ಬೋದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪ್ಯೋಭ್ಯ ಮೋಕ್ಷಾಯಿಷ್ಮಿ ಮಾ ಶುಚಃ. ಇದು ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇ ಶ್ಲೋಕ. ಗೀತೆಯ ಸಂಪೂರ್ಣ ಸಾರ ಭಗವಂತನ ಶರಣಾಗತಿಯ ಪಾಠ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನ ಹೃದಯವು ಕಮಲದಂತೆ ನಡುಗುತ್ತಿತ್ತು. ಅವನು ಹೇಳುತ್ತಾನೆ, ಕೃಷ್ಣ, ನಾನು ಯುದ್ಧ ಮಾಡಲು ಸಾಧ್ಯವಿಲ್ಲ. ಸರಿ ತಪ್ಪು ಯಾರದು ಎಂಬುದೇ ಅಸ್ಪಷ್ಟವಾಗಿದೆ. ಅವನು ಯೋಧನಾದರೂ ಆ ಕ್ಷಣದಲ್ಲಿ ಸಾಮಾನ್ಯ ಮನುಷ್ಯನಂತೆ ತತ್ತರಿಸಿ ಹೋಗಿರುತ್ತಾನೆ. ಆಗ ಕೃಷ್ಣ ಹೇಳುತ್ತಾರೆ, ಅರ್ಜುನ, ನಿನ್ನ ಕರ್ತವ್ಯದಿಂದ ಓಡಬೇಡ, ಆದರೆ ಕರ್ತವ್ಯವನ್ನು ಫಲಾಪೇಕ್ಷೆಯಿಲ್ಲದೆ ಮಾಡು. ಗೀತೆಯ ಮೊದಲಿನಿಂದ 17ನೇ ಅಧ್ಯಾಯದವರೆಗೂ ಶ್ರೀಕೃಷ್ಣನು ಜೀವನದ ಎಲ್ಲ ಮಾರ್ಗಗಳನ್ನು ವಿವರಿಸುತ್ತಾರೆ, ಜ್ಞಾನ, ಕರ್ಮ, ಭಕ್ತಿ. ಆದರೆ ಅಂತಿಮವಾಗಿ ಈ ಶ್ಲೋಕದಲ್ಲಿ ಅವರು ಹೇಳುತ್ತಾರೆ, ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಂದಿಗೆ ಶರಣಾಗು. ಬನ್ನಿ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸರ್ವಧರ್ಮಾನ್ ಪರಿತ್ಯಜ್ಯ ಎಂದರೆ ಎಲ್ಲ ಧರ್ಮಗಳು, ಅಂದರೆ ಎಲ್ಲ ವಿಧಿ ನಿಷೇಧಗಳು, ನಿಯಮಗಳು, ಲೋಕದ ಬಾಧ್ಯತೆಗಳು, ಅವುಗಳನ್ನು ಬಿಟ್ಟು ಬಿಡು ಎನ್ನುವುದು ಅರ್ಥವಲ್ಲ. ಅದರ ಅರ್ಥ ಎಲ್ಲವನ್ನೂ ನನ್ನಲ್ಲಿ ಸಮರ್ಪಿಸು ಎಂದು. ಮಾಮೇಕಂ ಶರಣಂ ವ್ರಜ, ಎಲ್ಲರಲ್ಲೂ ಎಲ್ಲ ದಾರಿಗಳಲ್ಲೂ ಓಡಾಡದೆ ನನ್ನಲ್ಲಿ ಬಂದು ಶರಣಾಗು ಎನ್ನುವ ಅರ್ಥ. ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಾಯಿಷ್ಯಾಮಿ, ನಿನ್ನ ತಪ್ಪುಗಳು, ಪಾಪಗಳು, ದುಃಖಗಳು ಎಲ್ಲವನ್ನೂ ನಾನು ತೊಳೆದು ಹಾಕುತ್ತೇನೆ. ಮ ಶುಚಃ, ಚಿಂತಿಸಬೇಡ, ದುಃಖ ಪಡಬೇಡ. ಈ ಶ್ಲೋಕದ ಅರ್ಥ, ಭಗವಂತನಿಗೆ ಪೂರ್ಣ ಶರಣಾಗತಿಯಾದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಆತ್ಮಕ್ಕೆ ಮೋಕ್ಷ ದೊರೆಯುತ್ತದೆ. ಈ ಶ್ಲೋಕವನ್ನು ನೀವಿತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಕೇಳಿರ್ತೀರ. ಒಂದು ಕುಟೀರದ ಮುಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಆನಂದ ಬಾಷ್ಪದ ಸಮೇತ ಈ ಶ್ಲೋಕವನ್ನು ಹೇಳುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿದೆ. ಈ ವಿಡಿಯೋ ಮಾಡುವುದಕ್ಕೆ ಆತನೇ ಪ್ರೇರಣಾಕರ್ತ. ಬನ್ನಿ ಈ ಶ್ಲೋಕವನ್ನು ಒಂದು ಕತೆಗೆ ಹೋಲಿಕೆ ಮಾಡುತ್ತಾ ಒಂದು ಕತೆ ಹೇಳ್ತೀನಿ. ಒಬ್ಬ ಸರಳ ಗ್ರಾಮೀಣ ಸಾಮಾನ್ಯ ವ್ಯಕ್ತಿ, ಕೃಷಿ ಅವನ ಜೀವನ. ಆದರೆ 2 ವರ್ಷಗಳಿಂದ ಮಳೆಯಿಲ್ಲ, ಬೆಳೆಗಳು ಒಣಗಿ ಹೋಗಿವೆ. ಸಾಲದ ಒತ್ತಡ, ಮನೆಯೊಳಗಿನ ಕಲಹ. ಒಂದು ರಾತ್ರಿ ಅವನು ದೇವರ ಮುಂದೆ ಕುಳಿತು ಅಳುತ್ತಾನೆ. ಆತನು ದುಃಖಭರಿತ ಧ್ವನಿಯಲ್ಲಿ ಹೇಳ್ತಾನೆ,
ದೇವರೇ, ನಿನ್ನನ್ನು ನಂಬಿಕೊಂಡು ಬದುಕಿದ್ದೇನೆ, ಆದರೂ ಯಾಕಪ್ಪ ಎಷ್ಟೊಂದು ಕಷ್ಟ ನನಗೆ. ಅಲ್ಲಿ ದೇವಸ್ಥಾನದ ಗಂಟೆ ಬಾರಿಸುತ್ತದೆ. ಹತ್ತಿರದಲ್ಲಿರುವ ಪುರೋಹಿತನು ಶಾಂತವಾಗಿ ಹೇಳುತ್ತಾನೆ, ನೋಡಪ್ಪ, ನೀನು ನಿನ್ನ ಕರ್ಮ ಮಾಡು, ಫಲದ ಬಗ್ಗೆ ದೇವನಿಗೆ ಒಪ್ಪಿಸು ಅಂತ. ಆ ರಾತ್ರಿ ಅವನಿಗೆ ಕನಸಿನಲ್ಲಿ ಒಂದು ಶಬ್ದ ಕೇಳುತ್ತೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅವನ ಮನಸ್ಸು ಹಗುರವಾಗುತ್ತೆ. ಮುಂದಿನ ದಿನ ಬೆಳಿಗ್ಗೆ ಅವನು ನಿಶ್ಚಯ ಮಾಡ್ತಾನೆ, ನಾನು ನನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತೇನೆ, ಆದರೆ ಫಲವನ್ನು ಭಗವಂತನಿಗೆ ಬಿಟ್ಟು ಕೊಡುತ್ತೇನೆ ಅಂತ. ಅವನ ದೃಷ್ಟಿ ಬದಲಾಗುತ್ತೆ. ಮಳೆ ಬಂದರೂ ಕೆಲಸ, ಬರ ಬಂದರೂ ಶಾಂತಿ. ಮಳೆ ಬಂದರೆ ಕೆಲಸ, ಬರ ಬಂದರೆ ಶಾಂತಿ. ಮನೆಯ ಕಲಹವು ಕಮ್ಮಿಯಾಗುತ್ತೆ, ಏಕೆಂದರೆ ಅವನು ಶರಣಾಗತಿಯ ಮಾರ್ಗವನ್ನು ಕಂಡುಕೊಂಡಿದ್ದಾನೆ. ಅಂದರೆ ಕಲಹ ಏಕೆ ನಡೆಯುತ್ತೆ ಅಂತ ಗೊತ್ತಾಗುತ್ತಲ್ವ. ಒಬ್ಬರು ಕೂಡ ಶಾಂತವಾಗಿದ್ದರೆ ಮನೆ ನೆಮ್ಮದಿಯಾಗಿರುತ್ತೆ. ಈ ಕತೆ ಇಲ್ಲಿರೋ ನಾಯಕಂದಷ್ಟೇ ಅಲ್ಲ, ಅದು ನಮ್ಮೆಲ್ಲರ ಜೀವನದ ಕನ್ನಡಿ. ನಾವು ದಿನವೂ ಹೋರಾಡ್ತೇವೆ, ಹಣ, ಕೆಲಸ, ಸಂಬಂಧ, ಹೆಸರು. ಆದರೆ ಎಲ್ಲ ಕರ್ಮಗಳ ಹಿಂದೆ ಫಲದ ಭಯ ಇದ್ದರೆ ಶಾಂತಿ ಸಿಗೋದಿಲ್ಲ. ಶ್ರೀಕೃಷ್ಣ ಹೇಳಿದ ಮಾರ್ಗ ಸರಳ, ಕೆಲಸ ಮಾಡು, ಆದರೆ ಫಲವನ್ನು ನನ್ನಲ್ಲಿ ಅರ್ಪಿಸು, ಶರಣಾಗು. ಅಂದರೆ ನಿನ್ನ ಆತ್ಮ, ನಿನ್ನ ಚಿಂತನೆ, ನಿನ್ನ ಕೃತ್ಯ ಎಲ್ಲವೂ ನನ್ನದಾಗಲಿ. ಇದು ನಿಜವಾದ ಭಕ್ತಿ. ಇಲ್ಲಿ ಕೃತ್ಯ ಅಂದರೆ ಕರ್ತವ್ಯ. ಭಗವಂತನು ಕೇವಲ ದೇವಾಲಯದಲ್ಲಿ ಇರುವುದಿಲ್ಲ, ಅವನು ನಮ್ಮ ಹೃದಯದಲ್ಲೇ ಇರುತ್ತಾನೆ. ಆ ಹೃದಯದಲ್ಲಿ ನಂಬಿಕೆ ಬಿತ್ತಿದರೆ ದುಃಖವು ಸಂತೋಷವಾಗುತ್ತದೆ, ಪಾಪವು ಪಾವನವಾಗುತ್ತದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಒಂದು ಶ್ಲೋಕವೇ ನಮ್ಮ ಜೀವನದ ದೀಪ. ಅದನ್ನು ಓದಿ ಅರಿತು ಅನುಸರಿಸಿದರೆ ನೀನು ಭಗವಂತನತ್ತ ಸಾಗುವ ನಿಜವಾದ ಪಥವನ್ನು ಕಂಡುಕೊಳ್ಳುವೆ.